ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ಅಲ್ಲಿ ತಮ್ನೇಲಲ್ಲಿ ನೋಡ್ತಾ ಇರೋ ಹಂಗೆ ಸೊ ನಿಮ್ಮ ಪಾರ್ಟ್ನರ್ ಹಗಲು ರಾತ್ರಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಸೊ ಅವರ ಥಾಟ್ಸ್ ಏನಿದೆ, ಅವ್ರ ಮೈಂಡ್ ಅಲ್ಲಿ ಏನಿದೆ, ನೀವಿಬ್ರು ಒಟ್ಟಿಗೆ ಇರ್ಬೇಕು ಅನ್ನೋದಿದ್ಯಾ ಅನ್ನೋದನ್ನ ನಾವು ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ. ಸೊ ಇಲ್ಲಿ ಸೊ ಅವರ ಫೀಲಿಂಗ್ಸ್, ಅವರ ಭಾವನೆಗಳು ಏನ್ ಹೇಳ್ತಾ ಇದೆ, ಅವರು ನೆಕ್ಸ್ಟ್ ಏನ್ ಆಕ್ಷನ್ ತಗೊಳ್ತಾರೆ, ಫೈನಲ್ ರಿಸಲ್ಟ್ ಏನ್ ಬರುತ್ತೆ, ಸೊ ನಿಮ್ಮ ಪ್ರೀತಿಯ ಔಟ್ಕಮ್ ಏನು ಅಂತ ತಿಳ್ಕೊಳ್ಳೋಣ. ನಾನು ಆಲ್ರೆಡಿ ಇಲ್ಲಿ ಕಾರ್ಡ್ ನ ಸ್ಪ್ರೆಡ್ ಮಾಡಿದ್ದೀನಿ. ಸೊ ನಾನು ಎಲ್ಲ ರಿವೀಲ್ ಮಾಡ್ತಾ ಇದ್ದೀನಿ ಕಾರ್ಡ್ಸ್ ನ. ಸೊ ಅಷ್ಟರಲ್ಲಿ ನೀವು ನಿಮ್ಮ ಮನ್ಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ನೇಮ್ನ 3 ಟೈಮ್ಸ್ ಒಂದಲ್ಲಿ ಹೇಳ್ಕೊಂಡು ನಿಮ್ದು ಡಿಸೈರ್ಸ್ ಏನಿದೆಯೋ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಕಾರ್ಡ್ ಬಂದು ಲವರ್ಸ್ ಕಾರ್ಡ್ ಬಂದಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಹಗಲು ರಾತ್ರಿ ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ, ಅವರ ತೀವ್ರತೆ ಏನಂತ ಅಂತರಂಗದಲ್ಲಿ ಏನ್ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಅವರು ನಿಜವಾಗ್ಲೂ ಇಂಟೆನ್ಷನ್ಸ್ ಇದೆಯಾ, ಸೊ ನಿಮ್ಮ ಟ್ರೂ ಸೋಲ್ಮೇಟ್ ಆಗಿದಾರಾ, ಸೊ ಇಲ್ಲಿ ಒಂದು ಆತ್ಮ ಸಂಬಂಧದ ಬಗ್ಗೆ ಹುಡುಕಾಟವನ್ನು ಮಾಡ್ತಾ ಇದ್ದಾರಾ ಅವರು ನಿಮ್ಗೋಸ್ಕರ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಅವರ ಮನಸ್ಸಿನ ಪ್ರಮುಖ ಯೋಚನೆಗಳು ಏನಾಗಿದೆ ನಿಮ್ಮ ಮೇಲೆ ಅಂತ ನಾವು ನೋಡೋದಾದ್ರೆ, ನಿಮ್ಮ ಸಂಗಾತಿ ಇನ್ನು ಈ ಸಂಬಂಧವನ್ನು ಅತ್ಯಂತವಾಗಿ ನಿಭಾಯಿತವಾಗಿ ನೋಡ್ತಾ ಇದ್ದಾರೆ. ಅವರು ನಿಮ್ಮ ನಡುವಿನ ಬಾಂಧವ್ಯ ಏನಿದೆ ಗಂಭೀರವಾಗಿ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಗಂಭೀರವಾಗಿ ತುಂಬಾ ಕಾಶಿಯಸ್ ಆಗಿ ಸೀರಿಯಸ್ ಆಗಿ ನಿಮ್ಮ ಬಾಂಡೇಜ್ ಅಲ್ಲಿ ಆ ಪ್ರೀತಿ ಇರ್ಬೋದು, ನಿಮ್ಮ ಸೆಲೆಕ್ಷನ್ ಅವ್ರು ಮಾಡ್ಕೊಂಡಿರೋದಿರ್ಬೋದು, ಇಲ್ಲ ನೀವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ಈ ಚಾಯ್ಸಸ್ ಏನಿದೆ ಆ ಟ್ರಸ್ಟ್ ಆ ನಂಬಿಕೆನ ಅವರು ಇನ್ನ ಹಾಗೆ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಸೊ ನಿಮ್ಮನ್ನ ಆ ಸ್ಥಾನದನ್ನ ಬಿಟ್ಟು ಬೇರೆ ಸ್ಥಾನಕ್ಕೆ ಕಳ್ಸೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಇಲ್ಲ ನಿಮ್ಮ ಸ್ಥಾನನ ಅವರು ಬೇರೆ ಯಾರ ಜೊತೆನೂ ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಸೊ ಅವರು ಹೇಳ್ತಾ ಇದ್ದಾರೆ, ನಾವು ಒಬ್ಬರಿಗೊಬ್ಬರು ಎಂದೂ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ವಿ ಆರ್ ಮೀನ್ ಟು ಬಿ ಟುಗೆದರ್ ಫಾರ್ ಎವರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಅವರು ಏನಕ್ಕೆ ಭಯ ಪಟ್ಕೊಂಡಿದ್ದಾರೆ, ಯಾವ ವಿಚಾರಕ್ಕೆ ಅವರು ಎದುರ್ಕೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಅವರು ತಮ್ಮ ಭಾವನೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾವುದೋ ಒಂದು ಫೀಲಿಂಗ್ಸ್ ಅಲ್ಲಿ ಸ್ಟಕ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಇದು ಅವರ ತಪ್ಪು ಭಯಗಳ, ಇಲ್ಲ ಅಪಾಯದ ಏನಾದ್ರೂ ಸೆನ್ಸ್ ಮಾಡ್ತಾ ಇದ್ದಾರಾ, ಅಪಾಯ ಇದೆ ಅಂತ ಆ ಭಾವನೆ ಇಟ್ಕೊಂಡಿದಾರ, ಇಲ್ಲಾಂದ್ರೆ ಹೊರಗೆ ಬರೋ ಧೈರ್ಯ ಕೊರತೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಏನಾದ್ರೂ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವ್ರ ಹತ್ರ ಮಾತಾಡಿ, ಏನಾದ್ರೂ ಅವ್ರಿಗೆ ಏನಾದ್ರೂ ಕೊರತೆ ಆಗ್ತಾ ಇದೆಯಾ, ಲ್ಯಾಕ್ ಆಗ್ತಾ ಇದಾರಾ, ಡೇಂಜರ್ ಅಂತ ಅನ್ನಿಸ್ತಾ ಇದೆಯಾ, ಇಲ್ಲ ಯಾರಾದ್ರೂ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರಾ, ಸೊ ಅದನ್ನ ನೀವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಸೊ ಈ ತರ ಏನಾದ್ರೂ ಅವ್ರಿಗೆ ಭಾವನೆಗಳು ಇದ್ರೆ, ಸೊ ನೀವು ಅದನ್ನ ಹೆದರ್ಸೋದಿಕ್ಕೆ ಏನ್ ಮಾಡ್ಬೇಕು ಆ ಆಕ್ಷನ್ ನ ತಗೊಳ್ಳೋದು ತುಂಬಾ ಅಗತ್ಯ ಇದೆ. ಸೊ ಅವ್ರು ಇವಾಗ ಸದ್ಯದ ಮಟ್ಟಿಗೆ ಹೇಳ್ತಾ ಇದ್ದಾರೆ, ನಾನು ಮುಕ್ತವಾಗಿ ಮಾತನಾಡಲು ಸಾಧ್ಯವಿಲ್ಲ, ಆದರೆ ನನ್ನೊಳಗೆ ತುಂಬಾ ಇದೆ ಮಾತಾಡೋದು. ಐ ಕಾಂಟ್ ಸ್ಪೀಕ್ ಓಪನ್ಲಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಐ ಹ್ಯಾವ್ ಸೋ ಮಚ್ ಇನ್ಸೈಡ್ ಟು ಸೇ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ತರ ಅವರು ಮಾತಲ್ಲಿ ಹೇಳೋದ್ರಿಂದ ಏನೋ ಒಂದು ವಿಚಾರ ಅವರು ಹೆದರಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಹಾಗಾದ್ರೆ ಅವರ ಹೃದಯದ ನಿಜವಾದ ಭಾವನೆ ಏನನ್ನು ಹೇಳ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಳೋದಾದ್ರೆ, ಅವರು ನಿಮ್ಮನ್ನು ಇನ್ನೂ ಪ್ರೀತಿಸ್ತಾ ಇದ್ದಾರೆ. ಈ ಕಾಡಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ಡ್ ಪ್ರೀತಿನ, ಡೀಪ್ ಲವ್ ನ ಅವರು ಅನುಭವಿಸ್ತಾ ಇದ್ದಾರೆ. ತುಂಬಾ ಆಳವಾದ ಪ್ರೀತಿಯ ಸಂಕೇತ ನಮ್ದು ಅಂತ ಹೇಳ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ತಾಳ್ಮೆಯಿಂದ ಒಂಥರ ತುಂಬಾ ಪೇಶಂಟ್ ಆಗಿ ತುಂಬಾ ಡೀಪ್ ಫೀಲಿಂಗ್ಸ್ ನ ಇಟ್ಕೊಂಡಿದ್ದಾರೆ. ಆ ಭಾವನೆಗಳನ್ನ ಯೋಚನೆ ಮಾಡ್ತಾ ಇದ್ದಾರೆ. ಹೊರಗೆ ತೋರ್ಸೋದಕ್ಕೆ ಸಾಧ್ಯವಿಲ್ಲದಿದ್ರು ಆದ್ರೆ ಅವರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಸೊ ತುಂಬಾನೇ ಪ್ರೀತಿ ಕಾಣಿಸ್ತಾ ಇದೆ. ಸೊ ನೀವು ಇವತ್ತಿಲ್ಲ ನಾಳೆ ನಾವು ಒಂದಾಗ್ತೀವಿ, ನಾವು ಜೊತೆಲಿ ಇರ್ತೀವಿ, ಬಟ್ ನಾನು ಏನು ಹೇಳ್ದೇನೆ ನಿನಗೆ ಅರ್ಥ ಆಗುತ್ತೆ ಅಂತಾನು ನಂಬಿದ್ದಾರೆ ಅವರು. ನಾನು ನಿನ್ನನ್ನು ಇನ್ನೂ ತುಂಬಾ ಪ್ರೀತಿಸ್ತೀನಿ, ಆದ್ರೆ ತೋರ್ಸಲು ಹೇಗೆ ಗೊತ್ತಾಗ್ತಾ ಇಲ್ಲ ನನ್ಗೆ. ನಿಮ್ಮ ತುಂಬಾ ಇಷ್ಟ ಪಡ್ತಾ ಇದ್ದೀನಿ, ಬಟ್ ಐ ಡೋಂಟ್ ನೋ ಹೌ ಟು ಶೋ ಇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರ ಹೃದಯದ ನಿಜವಾದ ಭಾವನೆಯಲ್ಲಿ ನಿಮ್ಮನ್ನ ಅವರು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ನಾವು ಮುಂದೆ ಏನ್ ನೋಡ್ತಾ ಇದೀವಿ ಅಂತಂದ್ರೆ,
ವಾಟ್ ನೆಕ್ಸ್ಟ್ ಅಂತ ಎಲ್ಲರಿಗೂ ಪ್ರಶ್ನೆ ಬರುತ್ತೆ. ಅವ್ರು ಪ್ರೀತಿಸ್ತಾ ಇದ್ದಾರೆ, ಹೆದರಿದ್ದಾರೆ, ಬರ್ತಿಲ್ಲ ಅಂತ ಸಾಕಷ್ಟು ಬಾರಿ ನಾವು ಹೇಳಿದೀವಿ, ಸಾಕಷ್ಟು ರೀಡಿಂಗ್ ಮಾಡಿದೀವಿ. ವಾಟ್ ನೆಕ್ಸ್ಟ್ ಅಂತ ಎಲ್ಲರಿಗೂ ಮನ್ಸಲ್ಲೂ ಇದೆ. ಆದ್ರೆ ಇಲ್ಲಿ ಅವರು ಹೇಳ್ತಾ ಇರೋದು, ರೀಡಿಂಗ್ ಅಲ್ಲಿ ಬರ್ತಾ ಇದೆ, ಅವರು ಕಾದು ನೋಡ್ತಾ ಇದ್ದಾರೆ, ನಿಮ್ಮಿಂದ ಯಾವ ರೀತಿಯ ಸ್ಪಂದನೆ ಬರುತ್ತದೆ ಎಂಬುದನ್ನ ಗಮನಿಸ್ತಾ ಇದ್ದಾರೆ. ಅವರು ತಮ್ಮ ಮುಂದಿನ ಹೆಜ್ಜೆ ಯೋಚಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ. ನಿಮ್ಮ ಜೊತೆಗೆ ಹೊಸದಾಗಿ ಪ್ರಾರಂಭಿಸ್ಬೇಕು ಅನ್ನೋದನ್ನು ನೋಡ್ತಾ ಇದ್ದಾರೆ. ಅವರು ಇಲ್ಲಿ ವಾಟ್ ನೆಕ್ಸ್ಟ್ ಅಂತ ನಿಮ್ಮ ಪ್ರಶ್ನೆ ಅವ್ರ ಮುಂದೆ ಇಟ್ಟಾಗ ಅವರು ಕಾಯ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಒಂದು ಕೈಂಡ್ ಆಫ್ ರೆಸ್ಪಾನ್ಸ್ ನಿಮ್ಮಿಂದ ಅವರು ಅಪೇಕ್ಷಿಸ್ತಾ ಇದ್ದಾರೆ. ನಿಮ್ಮ ಥಿಂಕಿಂಗ್ ಏನಿದೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ, ಸೊ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಹೊಸ ನ್ಯೂ ಸ್ಟಾರ್ಟ್ ನಾನು ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ, ನಮ್ಮ ನಡುವೆ ಇನ್ನು ಏನಾದರೂ ಸಾಧ್ಯವೇ ಅಂತ ಅವ್ರಿಗೂ ಆತಂಕ ಇದೆ. ಸೊ ನಾವಿಷ್ಟು ದೂರ ಇದ್ದೀವಿ, ಮತ್ತೆ ಕನೆಕ್ಟ್ ಆಗ್ತೀವಿ ಅಂತ ನನಗೆ ಹೋಪ್ ಇದೆ. ಬಟ್ ನೀನು ನನ್ನ ಜೊತೆ ಕನೆಕ್ಟ್ ಆಗ್ತೀಯಾ, ಸೊ ನನ್ನ ಜೊತೆ ಇರ್ತೀಯಾ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಾಗಿದೆ. ಆ ಪ್ರಾಮಿಸಸ್, ಆ ಅಶ್ಯೂರೆನ್ಸ್ ಬೇಕಾಗಿದೆ. ಸೊ ಎಲ್ಲ ಪಾಸಿಬಲ್ ಇದೆ ಅಲ್ವಾ ಅಂತ ಒಂದು ನಂಬಿಕೆಯಲ್ಲಿ ಅವರು ಕೂತಿದ್ದಾರೆ. ಆದ್ರಿಂದ ನೀವು ಆಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಮ್ಮ ಪ್ರೀತಿಯ, ನಿಮ್ಮ ಪ್ರಶ್ನೆಯ ಇವತ್ತಿನ ಕ್ವೆಶನ್ ನ ಔಟ್ಕಮ್ ಏನು ಅಂತ ನಾವು ನೋಡೋದಾದ್ರೆ, ಹೊಸ ಆರಂಭದ ಸೂಚನೆ ಇದೆ. ನಿಮ್ಮ ನಡುವಿನ ಸಂಪರ್ಕ ಇನ್ನೂ ಜೀವಂತವಾಗಿದೆ ಅಂತ ಬರ್ತಾ ಇದೆ. ಹೊಸದು ಎಲ್ಲಿಂದಲಾದರೂ ಪುಟ್ಟ ಒಂದು ಎಲ್ಲೂ ಒಂದು ಚಿಕ್ಕ ಟರ್ಮಿನಲ್ ಅಲ್ಲಿ ಸಿಗಾಕೊಂಡಿದೆ, ಪುಟ್ಟ ಕೊಳವಲ್ಲಿ ಸಿಗಾಕೊಂಡಿದೆ. ಬಟ್ ಸಾಧ್ಯತೆ ಇದೆ, ಇದು ಕ್ಷಮೆ ಆಗಿರ್ಬೋದು, ಇಲ್ಲಾಂದ್ರೆ ಏನೋ ಹೋಲ್ಡ್ ಮಾಡ್ತಾ ಇರ್ಬೋದು. ಒಂದು ಅಪಾಲಜಿ ಕೇಳೋದ್ರಿಂದ, ಇಲ್ಲಾಂದ್ರೆ ಯಾವ್ದಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ದೂರ ಮಾಡ್ಕೊಳ್ಳೋದಾಗಿಂದ ಸೊ ಹೊಸ ಭಾವನೆಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಂಬಂಧ ಮತ್ತೆ ರಿಯೂನಿಯನ್ ಆಗುತ್ತೆ, ಪುನರಾರಂಭ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾನು ಪುನಃ ಪ್ರಾರಂಭಿಸಲು ಸಿದ್ಧನಿದ್ದೀನಿ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಸೊ ನೀವು ರೆಡಿ ಇದ್ದೀರಾ, ಆರ್ ಯು ರೆಡಿ ಸ್ಟಾರ್ಟ್ ಓವರ್ ಮಾಡೋದಿಕ್ಕೆ ಅಂತ ಅವರು ನಿಮ್ಮನ್ನ ಕೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಸಂಗಾತಿ ಇಲ್ಲಿ ದಿನ ರಾತ್ರಿ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಿದೆ. ಅವರು ನಿಮ್ಮನ್ನ ಮರೆಯಲಾಗದಷ್ಟು ಪ್ರೀತಿನ ಅವರು ಇಟ್ಕೊಂಡಿದ್ದಾರೆ ಅವರ ಮನಸ್ಸಲ್ಲಿ. ಆದ್ರೆ ಅವರಿಗೆ ಕೆಲವು ಗೊಂದಲಗಳು ಇದೆ. ಅವರು ಅದರಿಂದ ತಡೀತಾ ಇದೆ, ಅವ್ರನ್ನ ನಿಮ್ಮ ಹತ್ರ ಬರೋದಕ್ಕೆ ಆಗದೆ ಇರೋಂಗೆ ಮಾಡ್ತಾ ಇದೆ. ಅವರು ನಿಮ್ಮೊಂದಿಗೆ ಹೊಸದಾಗಿ ಪ್ರಾರಂಭಿಸಬೇಕು ಅನ್ನೋ ಆಸೆಯಲ್ಲಿದ್ದಾರೆ. ಆದರೆ ನಿಮ್ಮ ಸ್ಪಂದನೆ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಅವರ ಮನಸ್ಸು ತುಂಬಾ ಮಾತನಾಡ್ತಿದೆ. ಕೇಳಿದ್ರೆ ಪ್ರೀತಿ ಇನ್ನೂ ಜೀವಂತವಾಗಿದೆ ಅಂತ ಹೇಳ್ಬೋದು. ನೀವು ಈ ಸಂಪರ್ಕವನ್ನು ಪುನಃ ರೂಪಿಸ್ಕೊಳ್ಬೇಕು ಅಂತ ಬಯಸಿದ್ರೆ ನಿಮ್ಮ ಹೃದಯವನ್ನು ಮುಕ್ತವಾಗಿಟ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ಏನು ನಮ್ದು ಈ ಅಮಾವಾಸ್ಯೆ ಕಳೆದ ನಂತರ ಏನ್ ಬೆಳವಣಿಗೆ ಆಗಿದೆ ಅಂತ ನಾವು ಮತ್ತೆ ಈ ಟಾಪಿಕ್ ಅಲ್ಲಿ ರೀಡಿಂಗ್ ಮಾಡಿ ನೋಡೋಣ. ಏನೆಲ್ಲ ಬೆಳವಣಿಗೆ ಆಗಿದೆ, ಏನೆಲ್ಲ ಸಾಧ್ಯತೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಹೋಪ್ ಈ ಸಂದೇಶ ನಿಮ್ಗೆಲ್ಲರಿಗೂ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರೂ ಪರ್ಸನಲ್ ಕ್ವೆಶನ್ಸ್ ಇದ್ರೆ ಸೊ ನೀವು ಡೈರೆಕ್ಟ್ ಆಗಿ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತೀರಾ. ಬಟ್ ನಾನು ಪಬ್ಲಿಕ್ ಅಲ್ಲಿ ರೆಸ್ಪಾನ್ಸ್ ಮಾಡಕ್ಕೆ ಕಷ್ಟ ಆಗುತ್ತೆ. ಏನಕ್ಕಂದ್ರೆ ನಿಮ್ಮ ಇಂಡಿವಿಜುವಲ್ ಸೊ ಕ್ವೆಶನ್ಸ್ ಇರುತ್ತೆ ಅದು. ಸೊ ನೀವು ನನಗೆ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ನಾನು ಖಂಡಿತ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರು ದಯವಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಕನೆಕ್ಟ್ ಮಾಡಿ. ನಾನು ವೆರಿ ಮಿನಿಮಲ್ ಚಾರ್ಜಸ್ ಅಲ್ಲಿ ನಿಮ್ಗೆ ರೀಡಿಂಗ್ ಮಾಡ್ತೀನಿ. ಸೊ ಕೆಲವ್ರಿಗೆ ಹಣ ತುಂಬಿಸೋಕೆ ಶಕ್ತಿ ಇರೋದಿಲ್ಲ ಅಂತವ್ರಿಗೆ ನಾನು ಫಸ್ಟ್ ಕಮ್ ಫಸ್ಟ್ ಸರ್ವ್ ನಂಗೆ ಫಸ್ಟ್ ಯಾರು 3 ಜನ ಬರ್ತಿರೋ ಅವ್ರಿಗೆ ಫ್ರೀ ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ನೆಕ್ಸ್ಟ್ ಏನಾದ್ರೂ ಕ್ವೆಶನ್ಸ್ ಇದ್ರೆ ದಯವಿಟ್ಟು ನನ್ನ ರೀಚ್ ಆಗಿ. ಸೊ ಇವತ್ತಿನ ರೀಡಿಂಗ್ ಅಲ್ಲಿ ಯಾರಿಗೆಲ್ಲ ಇಂಥ ಮನಸ್ಥಿತಿ ಇದೆಯೋ ಸೊ ರೆಸನೇಟ್ ಆದ್ರೆ ಖಂಡಿತ ಹೇಳ್ತೀನಿ, ಇದು ಸೋಲ್ ಟೈ ಅಂತಾನೆ ಹೇಳ್ಬೋದು. ಬಿಕಾಸ್ ಇವತ್ತಿನ ರೀಡಿಂಗ್ ಮಾಡಿರೋದು ಸೋಲ್ ಮೇಟ್ ಕನೆಕ್ಷನ್ ಇರೋರಿಗೆ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ವಿಚಾರ, ಈ ರೀಡಿಂಗ್ ನನಗೆ ರೆಸನೇಟ್ ಆಗ್ತಾ ಇದೆ ಮೇಡಮ್, ಈ ವಿಚಾರ ನೀವು ಹೇಳಿರೋದು ನನ್ನ ಪ್ರೀತಿಯ ಪಾರ್ಟ್ನರ್ ಯಾರಿದಾರೋ
ಅವ್ರ ಜೊತೆ ನನಗೂ ಇದೇ ತರ ಫೀಲ್ ಆಗ್ತಾ ಇದೆ ಅಂತಿದ್ರು. ಸೊ ಅವರಿಗೆ ಸೋಲ್ ಟೈ ಆಗುತ್ತೆ. ಖಂಡಿತ ನೀವು ಈ ತರ ವರ್ಕ್ ಮಾಡಿದ್ರೆ ನಿಮ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ. ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರ್ಬೋದು, ಜನರಲ್ ರೀಡಿಂಗ್ ಆಗಿರ್ಬೋದು. ಸೊ ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅಂತ ಅನ್ಸಿದ್ರೆ ಸೊ ಅವರು ದಯವಿಟ್ಟು ಆಕ್ಷನ್ ನ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನೀವೇ ನೋಡ್ತೀರಾ. ಸೊ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.